ಆತ್ಮೀಯ H16 ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಬೆಳಗಾವಿಯಲ್ಲೊಂದು ರಂಗ ಸಂಭ್ರಮ ಕಾರ್ಯಕ್ರಮ, ಅದು ವಿಶೇಷವಾಗಿ ನಾನು ನಮ್ಮವರೊಂದಿಗೆ ಫೌಂಡೇಶನ್, ಮಹಿಳಾ ಅಭಿವೃದ್ಧಿ ಮತ್ತು ಸೇವಾ ಸಂಸ್ಥೆ ಹಾಗೂ ಕನ್ನಡ ಭವನ ಆಶ್ರಯದಲ್ಲಿ ಜರುಗಿದಂಥದ್ದು. ಈ ಕಾರ್ಯಕ್ರಮ ವಿಶೇಷ ಯಾಕಪ್ಪ, ಅದು ಬೆಳಗಾವಿ ಅಂತ ಊರಲ್ಲೇ ಅನ್ನೋದನ್ನು ನಾವು ವಿಚಾರ ಮಾಡಿದಾಗ ಸಹಜವಾಗಿ ರಂಗ ಗೀತೆಗಳು ಅಥವಾ ರಂಗ ಗೀತೆ ಅಂದರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ. ವಿಶೇಷವಾಗಿ ಈ ರಂಗಗೀತೆಗಳು ಎಲ್ಲಿಯಪ್ಪ ಅಂತಂದ್ರೆ ವಿಶಿಷ್ಟ ಸಾಹಿತ್ಯ, ಶಿಷ್ಟ ಸಾಹಿತ್ಯ, ಇದರ ಬಗ್ಗೆ ಕ್ಲಾಸಿಕಲ್ ಅಂತ ಹೇಳ್ಕೊಬೋದಲ್ಲ, ಕ್ಲಾಸಿಕಲ್ಲೇ, ಅದರಲ್ಲಿ ಎರಡು ಮಾತಿಲ್ಲ. ಈ ಒಂದು ರಂಗಗೀತೆಗಳ ಬಗ್ಗೆ ರಂಗ ಸಂಭ್ರಮದಲ್ಲಿ ಭಾಳಷ್ಟು ಚರ್ಚೆಗಳು ನಡೆದವು, ಜೊತೆ ಕಾರ್ಯಕ್ರಮ ನಡೆದೋಗ್ಯದ. ನಮ್ಮ ಬಿ ಜಯಶ್ರೀ ಅವರು ಆ ರಂಗಗೀತೆಗಳ ಸಲುವಾಗಿ ಅಥವಾ ರಂಗಭೂಮಿಯ ಗೀತೆಗಳ ಸಲುವಾಗಿ ಸಾಕಷ್ಟು ವರ್ಕ್ ಮಾಡಿದವರು ರಂಗಭೂಮಿಯಲ್ಲೇ. ಆ ದಿಶೆಯಲ್ಲೇ ಈ ಕಾರ್ಯಕ್ರಮ ನಡೆದ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಿತ್ರರಾದಂತಹ, ವಿಶೇಷವಾಗಿ ಅದರಲ್ಲಿ ಆಸಕ್ತಿ ಉಳ್ಳಂತಹ ನಮ್ಮ ರಾಮಚಂದ್ರ ಕಾಕಡೆಯವರು ಹೋಗಿದ್ದರು. ಅಲ್ಲಿ ಏನು ನಡೀತು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಜೊತೆಗೆ ಈ ರಂಗಗೀತೆ ಅಥವಾ ರಂಗ ಅನ್ನುವಂಥ ಒಂದು ಶಬ್ದ ಇಟ್ಕೊಂಡಾರ ನಿಮಗೇನು ಅನಿಸ್ತಾ ಆ ವಿಷಯದಲ್ಲೇ? ನಮಸ್ಕಾರ ಸರ್. ಮೊನ್ನೆ ನಡೆದಿರ್ತಕ್ಕಂಥ ನಾನು ನನ್ನವರು ಅಂತಕ್ಕಂಥ ಒಂದು ಫೌಂಡೇಶನ್ನಲ್ಲಿ ಸುಮಂಗಲ ಅರಳಿಕಟ್ಟಿಯವರು ಏರ್ಪಡಿಸಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಬೆಳಗಾವಿಯ ಕನ್ನಡ ಭವನದಲ್ಲಿ ಜರುಗಿತು. ವಿಶೇಷ ಅಂದ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಂತಂದರೆ, ಇದ್ದ ಮನುಷ್ಯನನ್ನು ದೊಡ್ಡವನಾಗಿ ಮಾಡಿ ತೋರಿಸೋದು ಸಿನಿಮಾ, ಇದ್ದ ಮನುಷ್ಯನನ್ನು ಚಿಕ್ಕದಾಗಿ ತೋರಿಸುವಂಥದ್ದು ಟಿ ವಿ, ಅದರ ಇದ್ದ ಮನುಷ್ಯನನ್ನು ಇದ್ದಂಗೆ ತೋರಿಸೋದು ಈ ಒಂದು ರಂಗಭೂಮಿ, ರಂಗಭೂಮಿ. ಯಾಕಂತಂದರೆ ನೀವು ಸಿನಿಮಾಗಳಲ್ಲಿ ಸಾಕಷ್ಟು ಟೇಕ್ಗಳನ್ನು ತೊಗೋಬೋದು, ಗಿಮಿಕ್ಸ್ ಮಾಡ್ಬೋದು, ಆಮೇಲೆ ಬೇರೆ ಬೇರೆ ನಮ್ಮ ಇವರು ಉಪಯೋಗಿಸ್ಬೋದು, ಕಂಪ್ಯೂಟರ್ ಉಪಯೋಗಿಸ್ಬೋದು. ಆದರೆ ನಾಟಕ ರಂಗಗಳಲ್ಲಿ ಹಾಗಿಲ್ಲ. ಅಲ್ಲಿ ಏನಿರ್ತದೆ ವ್ಯಕ್ತಿ, ಅವನಲ್ಲಿ ಏನು ಕಲೆ ಇರ್ತದೆ, ಅವನಲ್ಲಿ ಏನು ಪ್ರತಿಭೆ ಇರ್ತದೆ, ಅದನ್ನು ನೇರವಾಗಿ ತೋರಿಸುವಂಥದ್ದು ಒಂದೇ ಒಂದು ವೇದಿಕೆ ಅಂತಂದರೆ ಅದು ರಂಗಭೂಮಿ ಅಂತಕ್ಕಂಥದ್ದು. ಈ ರಂಗಭೂಮಿಯನ್ನು ನಮ್ಮ ಕರ್ನಾಟಕದಲ್ಲಿ ಭಾಳಷ್ಟು, ಇದಕ್ಕೆ ಭಾಳ ದೊಡ್ಡ ಇತಿಹಾಸ ಇದೆ, ಅದನ್ನೇನಕ್ಕೆ ಹೋಗೋದು ಬೇಡ. ಆದರೆ ಮೊನ್ನೆ ನಡೆದಿರ್ತಕ್ಕಂಥ ಬಿ ಜಯಶ್ರೀ ಅವರು ಒಂದು ಕಾರ್ಯಕ್ರಮ, ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಆಯಿತು. ಆ ಒಂದು ಕಾರ್ಯಕ್ರಮದಲ್ಲಿ ಬೇರೆ ಏನೂ ಇರಲಿಲ್ಲ, ವಿಶೇಷವಾಗಿರ್ತಕ್ಕಂಥ ರಂಗಗೀತೆಗಳನ್ನು ಹಾಡಿದರು. ಆ ರಂಗಗೀತೆಗಳನ್ನು ಕೇಳಿದಾಗ ಕೆಲವೊಂದಷ್ಟು ಮಾತುಗಳನ್ನು ಹೇಳ್ತಾ ಅವರು ಕೆಲವೊಂದಷ್ಟು ಮಾತುಗಳನ್ನು ಹೇಳಿದರು. ಈ ರಂಗಗೀತೆಗಳಿಗೂ ಭಾವಗೀತೆಗಳಿಗೂ ಸಿನಿಮಾ ಗೀತೆಗಳಿಗೂ ಭಾಳಷ್ಟು ವ್ಯತ್ಯಾಸ ಇದೆ ಅಂತಕ್ಕಂಥ ಮಾತನ್ನು ಹೇಳಿದರು. ಈ ಭಾವಗೀತೆಯಲ್ಲಿ ಪ್ರೀತಿ, ಪ್ರೇಮ, ಪ್ರಣಯ ಅಥವಾ ಇವೆಲ್ಲ ಕೆಲವೊಂದಷ್ಟು ಭಾವನೆಗಳಿಗೆ ಸಂಬಂಧಪಟ್ಟಂಥದ್ದು, ಕಲ್ಪನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇರ್ತದೆ. ಆಮೇಲೆ ಸಿನಿಮಾ ಗೀತೆಗಳಲ್ಲಿ ವಿಶೇಷವಾಗಿ ಆಧುನಿಕವಾಗಿರ್ತಕ್ಕಂಥ ಮ್ಯೂಸಿಕ್ಕು, ಅದು ಇದು, ಆಮೇಲೆ ಕೆಲವೊಂದು ಚಿತ್ರೀಕರಣ, ಅದಕ್ಕೆ ಸಂಬಂಧಪಟ್ಟಂಗೆ ಅದೆಲ್ಲ ಇರ್ತದೆ. ಆದರೆ ರಂಗಗೀತೆಗಳಲ್ಲಿ ನಿಜವಾಗಿರ್ತಕ್ಕಂಥ ಆ ಒಂದು ಕಲೆ ಅಥವಾ ಒಂದು ಕಥೆ ಏನಿರ್ತದೆ, ಅದಕ್ಕೆ ಭಾವನೆಗಳನ್ನು ತುಂಬುವಂಥ, ನೈಜವಾಗಿರ್ತಕ್ಕಂಥ ಭಾವನೆಗಳನ್ನು ಹಾಡುಗಳ ಮೂಲಕ ತುಂಬಿ ಹಾಡುಗಾರರೇ ಅದನ್ನು ಅಭಿನಯ ಮಾಡೋದು, ಅದೊಂದು ನೈಜವಾಗಿರ್ತಕ್ಕಂಥ ಒಂದು ಜೀವಂತಿಕೆ ಇರುವಂಥ ಒಂದು ಕಲೆ. ಆ ಕಲೆ ರಂಗಗೀತೆಗಳಲ್ಲಿ ಇರ್ತದೆ ಅಂತಕ್ಕಂಥ ಮತ್ತು ಸಾಹಿತ್ಯಿಕವಾಗಿ ಸಾಹಿತ್ಯ ಮತ್ತು ಸಂಗೀತ ಎರಡೂ ಕೂಡ ಭಾಳಷ್ಟು ಪ್ರೌಢ ರೀತಿಯಲ್ಲಿ ಕಾಣ್ತಕ್ಕಂಥದ್ದು ರಂಗಗೀತೆಗಳಲ್ಲಿ ಅನ್ನೋ ಮಾತನ್ನು ಅವರು, ನಾ ಹೇಳೋ ಮಾತಲ್ಲಿದ್ದು ಅವ್ರು ಜಯಶ್ರೀ ಅವರು ಮೇಡಮ್ ಅವರೇ ಅವರು ಹೇಳಿದರು ಅಂತಕ್ಕಂಥ ಮಾತನ್ನು ನಿನ್ನೆ ನೋಡ್ಬೋದು. ಸೊ ಹಾಗಾಗಿ ನಾವು ಈ ರಂಗ ಒಂದು ಭೂಮಿ ಬಗ್ಗೆ ವಿಚಾರ ಮಾಡಬೇಕಾದ್ರೆ ಭಾಳ ಪ್ರಾಚೀನಕ್ಕೇನು ಹೋಗೋದು ಬೇಡ. ಗುಬ್ಬಿ ವೀರಣ್ಣನ ಅಂದ್ರೆ ನಮಗೆ ಈಗಿನ ಜನರಿಗೆ ಪರಿಚಯ ಇರ್ತಕ್ಕಂಥ ವ್ಯಕ್ತಿಗಳನ್ನು ಮಾತ್ರ ಹೇಳಿ ನೋಡಿದ್ರೆ, ಗುಬ್ಬಿ ವೀರಂಗಣ್ಣವರು, ಎನ್ಗಿ ಬಾಳಪ್ಪನವರು, ಬಿ ವಿ ಕಾರಂತ್ ಅವರು, ಬಿ ಜಯಶ್ರೀ ಅವರು, ಮಾಸ್ಟರ್ ಹೆಣ್ಣೇರಣ್ಣವರು, ಆಮೇಲೆ ನಮ್ಮ ಬಸವರಾಜ ಅವರು, ಬಸವರಾಜ್ ಅವರು, ಆಮೇಲೆ ಚಂದ್ರೋಳಿ ಲೀಲಾ ಅವರು, ಇಂಥ ಅನೇಕ ಜನ, ಮತ್ತೆ ನಾವು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಶಾರದಾ ನಾಟ್ಯ ಸಂಘ, ನಮ್ಮ ಗೋಕಾವಿಯ ಒಂದು ನಾಟಕಗಳನ್ನ, ಅನೇಕ ರಂಗ ಕಲಾವಿದರನ್ನ ಬೆಳೆಸಿರ್ತಕ್ಕಂಥ ಮತ್ತು ರಂಗ ನಾಟಕಗಳನ್ನು, ರಂಗಗೀತೆಗಳನ್ನು ಜೀವಂತಿಕೆಯಾಗಿ ಉಳಿಸ್ಕೊಂಡು ಬಂದಿರತಕ್ಕಂಥ ಒಂದು ದೊಡ್ಡ ಪರಂಪರೆ ನಮ್ಮ ಒಂದು ಈ ರಂಗ ಇದರೊಳಗೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಈ ವಿಶೇಷವಾಗಿ ಈ ಸಿನಿಮಾ ಜಗತ್ತು ಬಂದಮೇಲೆ ಇವುಗಳ ಬಗ್ಗೆ ಒಂದಿಷ್ಟು ಆಸಕ್ತಿ ಕಡಿಮೆ ಆಗ್ತಾ ಇವತ್ತಿಲ್ಲ ಏನಪ್ಪ ಅನ್ನೋಷ್ಟು ಮಟ್ಟಿಗೆ ಬಂದಿಟ್ಬಿಟ್ಟದ. ಈ ಒಂದು ಸಂದರ್ಭದಲ್ಲೇ ಈ ರಂಗಗೀತೆಗಳ ಸಂಭ್ರಮ ಮಾಡುವಂತಹ ಅವಶ್ಯಕತೆ ಇತ್ತ ಅಂತಂದು. ಯಾಕಪ್ಪ ಅಂತಂದ್ರೆ
ಒಂದಂತಿ ಲಕ್ಷಿಸಿ ಹೋಗ್ತಾ ನೆನಪು ಮಾಡ್ತಾ ಇದ್ವಿ, ಸಂತೋಷ ವಿಷಯ. ಆದರೆ ಅದಕ್ಕೆ ಭವಿಷ್ಯ ಅದನ ಇದಕ್ಕೆ ಅಂತ ಈ ಒಂದು ಪ್ರಶ್ನೆ ಹೇಳ್ತಾ ಇದೆ ಇದರ ಸಲುವಾಗಿ. ಭಾಳ ಒಳ್ಳೆಯ ಮತ್ತು ಪ್ರಸ್ತುತವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದೆ. ಸಿನಿಮಾ ರಂಗಗಳಲ್ಲಿ ಮತ್ತು ರಂಗಗೀತೆಗಳಲ್ಲಿ ಏನು ಅಂತಂದರೆ, ನೀವು ಆಗಲೇ ಹೇಳಿದ್ರಿ, ಯಾವುದೇ ಒಂದು ಅತ್ಯಂತ ಪ್ರೌಢಿಮೆ ಇರ್ತಕ್ಕಂಥ ಸಂಸ್ಕೃತ ಭಾಷೆ ಮತ್ತು ನಮ್ಮ ದ್ರಾವಿಡ ಭಾಷೆ. ಹೌದು, ಇವತ್ತು ನಮ್ಮ ಸಂಸ್ಕೃತ ಭಾಷೆ ರಿಚ್ ಮತ್ತು ಅಷ್ಟೇ ಕಷ್ಟದ್ದು, ಮತ್ತು ಪ್ರತಿಯೊಂದು ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆದ ತಕ್ಕಂಗೆ ಹೇಳ್ಬೇಕು ನೀವು. ಅದು ಬಿಟ್ಟು ಬೇರೆ ಹೇಳಿದ್ರೆ ಅಪಾರ್ಥ ಆಗುವಂಥ ಸಂದರ್ಭಗಳು ಹೆಚ್ಚಿರ್ತವೆ. ಅದಕ್ಕಾಗಿ ಒಂದು ಶಬ್ದಕ್ಕೆ ಅನೇಕ ವಿದ್ವಾಂಸರು ತಮ್ಮ ವಿದ್ವತ್ತನ್ನು ತೋರಿಸೋದಕ್ಕಾಗಿ ಸಂಸ್ಕೃತವನ್ನು ಬಳಸುವಂಥದ್ದು ನಡ್ಕೊಂಡು ಬಂದಂಥದ್ದು. ಹೀಗಾಗಿ ಸಂಸ್ಕೃತ ನಾಟಕಗಳ ಪ್ರಭಾವ ಈ ರಂಗಭೂಮಿ ಮೇಲೆ ಭಾಳ ಇರ್ತಾವೆ. ಯಾಕೆ ರಾಜಾಶ್ರಯದಲ್ಲಿ ಬೆಳೆದು ಬರೋದು, ರಾಜನಾಗ ಅವ್ನು ತಮ್ಮ ವ್ಯಕ್ತಿತ್ವ ತೋರಿಸೋದು, ತಮ್ಮ ಬುದ್ಧಿಮತ್ತೆ ಅಂತ ತೋರಿಸೋದು ಪ್ರಕಾರವಾಗಿ. ರಾಜರ ನಾವು ಬುದ್ಧಿವಂತರಿದ್ದೀವಿ, ನಮ್ಗೆ ಆಶ್ರಯ ಕೊಡ್ರಿ ಅಂತೇಳಿ ಅವರಲ್ಲಿ ಒತ್ತು ಕೊಟ್ಟು ಹೇಳುವಂಥದ್ದು ಇದು. ಅಂದ್ರೆ ಕಲ್ಪನೆ ಹೇಳೋದು ವಾಸ್ತವದ ಕಲ್ಪನಾ ಲೋಕದಲ್ಲಿ ಹೆಚ್ಚು. ಯಾಕಂದ್ರೆ ಅರಸರು ಕಲ್ಪನೆಗಳಿಗೆ ಆಸ್ಪದ ಕೊಡುವಂಥವ್ರು. ಯುದ್ಧ ಅದು ಇದು ಅಂತೇಳಿ ದಿನನಿತ್ಯದ ಬದುಕಲ್ಲಿ ಒದ್ದಾಡೋದ್ರಿದ್ದಾಗ ಅವ್ರು ನೆಮ್ಮದಿಗೆ ಹುಡುಕುವಂಥದ್ದು. ಅದರಲ್ಲೇ ಪಂಡಿತರು ಸೇರ್ಕೊಂಡು ಇನ್ನಷ್ಟು ಅದಕ್ಕೆ ಪ್ರೌಢಿಮೆ ಕೊಡುವಂಥ ಕೆಲಸ ಈ ನಾಟಕ ರಂಗದಲ್ಲಿ ಆಗ್ಯದ ಭಾಳ. ಹೀಗಾಗಿ ನಾಟಕ ರಂಗದ ರಂಗಭೂಮಿಗೆ ಹಾಡುಗಳನ್ನು ಅಥವಾ ನೀವು ಏನಂತೀರಿ ರಂಗಗೀತೆಗಳನ್ನು ಅಷ್ಟು ಸುಲಭವಾಗಿ ಅದನ್ನು ನೆನಪಿಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಆ ಸುಲಭವಾಗಿ ಅದನ್ನು ನಾವು ನಮ್ಮೀಕರಣ ಮಾಡ್ಕೊಳ್ಳೋದು ಸುಲಭ ಇಲ್ಲ. ಅದಕ್ಕೆ ಕೇಳ್ತಾ ಇರೋದು. ಅಂದರೆ ಇದು ರಾಜಾಶ್ರಯದಲ್ಲಿ ಬೆಳೆದು ಬಂದಂಥ, ಅತ್ಯಂತ ವೈಭವವಾಗಿ ಬೆಳೆದು ಬಂದಂಥ, ಕುತನಿ ಗಾಯನದಲ್ಲಿ ಬೆಳೆದು ಬಂದಂಥದ್ದು ಇದು. ಅದಕ್ಕಾಗಿ ಈ ರಂಗಭೂಮಿ ಇವತ್ತು ನಶಿಸು ಉಂಟಲ್ಲ. ಯಾಕಂದ್ರೆ ರಾಜಾಶ್ರಯಲ್ಲಿ ಇವತ್ತು ಏನಾದರೂ ಈ ಮುಖ್ಯಮಂತ್ರಿ ಆಶ್ರಯ, ಅಂಥವ್ರ ಆಶ್ರಯಗಳು, ಪ್ರಧಾನಿ ಆಶ್ರಯಗಳು, ಅವರಂತ ಇವತ್ತು ಡಿಜಿಟಲ್ ಮೀಡಿಯಾಗೆ ಬಂದಿಟ್ಟಿದ್ದಾರೆ. ಏನು ನೋಡಿದ್ರೆ ಮೊಬೈಲ್ದಲ್ಲಿ ನೋಡ್ಕೊಂಡು ಮುಗಿಸ್ಬಿಡುವಂಥ ಪರಿಸ್ಥಿತಿ ಬಂದಾಗ ಇದು ರಂಗಭೂಮಿ ಈಗ ಸಂಭ್ರಮ ಮಾಡುವಂಥ ಸಂದರ್ಭದಲ್ಲಿ ಮಾಡಿದ್ದಾರೆ. ಒಳ್ಳೆಯ ಸಾಹಸದ ಇಲ್ಲ ಅಂತಲ್ಲ, ಅದು ಇವತ್ತು ಅದು ಉಳಿತದ ಅಂದ್ರೆ ನಿಮ್ಗೆ ಅನಿಸ್ತದೇನಂತ. ಸರಿ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೀವು ಕೇಳಿದ ರಾಜಾಶ್ರಯಲ್ಲಿ ಬೆಳೆದದ್ದು. ಈಗ ನಾವು ಉದಾಹರಣೆ ಮತ್ತು ಸಾಹಿತ್ಯ ರಂಗದೊಳಗೆ ಪಂಪನ್ನು ತೊಗೊಂಡು ಪನ್ನ, ಜನ್ನ, ರನ್ನ ಇವರೆಲ್ಲ ತೊಗೊಂಡು ಸಹಿತ ಇವೆಲ್ಲ ರಾಜಾಶ್ರಯದಲ್ಲೇ ಬೆಳೆದವರು. ಮತ್ತು ಅದ್ಭುತವಾಗಿರ್ತಕ್ಕಂಥ ಕಾವ್ಯಗಳನ್ನು ಸಾಹಿತ್ಯ ಕೊಟ್ಟರು. ಆದರೆ ಈಗ ಯಾಕೆ ಆ ಸಾಹಿತಿಗಳು ಇಲ್ಲ, ಆ ಸಾಹಿತಿಗಳು ಯಾಕಿಲ್ಲ, ಆ ಸಾಹಿತ್ಯ ಯಾಕಿಲ್ಲ ಅಂದ್ರೆ ವಾತಾವರಣದಲ್ಲಿ ಇವತ್ತು ಅಂದ್ರೆ ಇದಕ್ಕೆ ವಾತಾವರಣ ಮೀನ್ಸ್ ಅಂದರೆ ಸಾಹಿತ್ಯ ಆದರೂ ಸಹಿತ ಸಮಯಕ್ಕೆ ತಕ್ಕದನ್ನು ರೂಪಗಳನ್ನ ಬದಲಾಯಿಸ್ಕೊಳ್ತಾ ಹೋಗ್ತಾ ಇರ್ತದೆ. ಯಾವುದೇ ಒಬ್ಬ ಸಾಹಿತ್ಯದ ರಾಜಾಶ್ರಯದ ಇದ್ರೂ ಕೂಡ ಭಾಳಷ್ಟು ಅಧ್ಯಯನ ಮಾಡ್ಬೇಕಾಗ್ತದೆ, ಅನಿವಾರ್ಯಷ್ಟು ಕಥೆಗಳನ್ನು ಜೋಡಿಸಿ ಬರಿಬೇಕಾಯ್ತು. ಈಗ ರಾಜನ ಹೊಗಳಬೇಕಂದ್ರೆ ಹಂಗೆ ಆಗಂಗಿಲ್ಲ. ಅದಕ್ಕೆ ಅವ್ರಿಗೆ ತಕ್ಕಂಥ ಈಗ ಕೇಸರಿಗೆ ಮತ್ತು ಅರ್ಜುನ್ಗೆ ಹೋಲಿಸಿ ಬರಿಬೇಕಂದ್ರೆ ಅದು ಅಷ್ಟು ಪ್ರೌಢಿಮೆನೇ ಬೇಕಾಗ್ತದೆ. ಈಗೆಲ್ಲ ಏನಾಗಿಬಿಟ್ಟಿದೆ ಅಂತಂದ್ರೆ ಈಗ ಭಾಳಷ್ಟು ಕಷ್ಟ ತಗೊಳ್ಳೋಂಥ ಪ್ರಸಂಗ ಇಲ್ಲ. ಚುಟುಕುಗಳು ಬಂದ ಒಂದ ಲೈನ್ಗೆ ಬರೆದ್ಬಿಡ್ತಾರೆ. ಇಲ್ಲ ಆದರೆ ಇಂತಹ ಸಂದರ್ಭದಲ್ಲಿ ಉಳಿತಾವೇನು ಅನ್ನೋಂಥದ್ದು ಮತ್ತೇನಿಲ್ಲ. ಈಗ ಮಹಾಕಾವ್ಯಗಳನ್ನು ಬರಿಬೇಕಾದ್ರೆ ಭಾಳಷ್ಟು ಅಧ್ಯಯನ ಬೇಕು. ಈಗ ನಾವು ಈ ರಂಗಗೀತೆಗಳನ್ನು ಅಂತ ನಾವು ಏನು ಕೇಳಿದ್ರೆ, ಮೊನ್ನೆ ಜಯಶ್ರೀ ಮೇಡಮ್ ಅವರು ನಾನು ಹಂಗೆ ಕೇಳಿದೆ. ಅವರು ನಾಟಕ ಪ್ರಾರಂಭ ಮಾಡ್ಬೇಕಾದ್ರೆ ಸಾಧಾರಣ ಎಲ್ಲ ಮಂದಿ ಜಾತ್ರೆ ಚಪಾತಿ ಒಳಗೆ ಊಟ ಗೀಟ ಮಾಡಿ ಪಾಠ ಪ್ರಾರಂಭ ಮಾಡ್ಬೇಕಾದ್ರೆ ಮಧ್ಯರಾತ್ರಿನ ಬರ್ತಿತ್ತು. ಮಧ್ಯರಾತ್ರಿಯಲ್ಲಿ ಪ್ರಾರಂಭವಾಗಬೇಕಾಗಿರ್ತಕ್ಕಂಥ ನಾಟಕ ಅದು ಹಾಡು ಅನ್ನಬೇಕಾದ್ರೆ ಮಧ್ಯರಾತ್ರಿಯಲ್ಲಿ ಯಾವ ರಾಗದೊಳಗೆ ಹಾಡು ಅನ್ನಬೇಕು. ಹೌದು, ಆ ಒಂದು ನಾಟಕ ಪ್ರಾರಂಭದಲ್ಲಿ ಬಂದಿರತಕ್ಕಂಥ ಸಾಹಿತ್ಯ ಅದಕ್ಕೆ ಸಂಗೀತವನ್ನು ಅದೇ ರಾಗದೊಳಗೆ ಕೂಡಿಸ್ಬೇಕು ಮತ್ತು ಅದೇ ಭಾವನೆಯನ್ನು ಉತ್ಪತ್ತಿನೂ ಆಗಬೇಕು. ಅಷ್ಟು ಎಲ್ಲ ವಿಚಾರ ಮಾಡಿ ಅದಕ್ಕೆ ತಕ್ಕಂಥ ಸಾಹಿತ್ಯ ಬರೀಬೇಕು. ಆ ರಾಗದ ಕೊಳ್ಳುವಂಥ ಸಾಹಿತ್ಯನ ಬರೀಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ವರ ಇವರೇನಿದೆ ಅವನ್ನೆಲ್ಲ ಕೂಡಿಸ್ಬೇಕು. ಉದಾಹರಣಾರ್ಥವಾಗಿ ಈಗ ಭೀಂಪಲಾಸ, ಯಮನ್ ಮತ್ತು ಬಿಹಾಗ್, ರಾತ್ರಿ ಮತ್ತು ಹಾಡುಗಾರಿಕೆ ಅಂತ ಅರ್ಥ. ರಾತ್ರಿ ಮಧ್ಯರಾತ್ರಿಯಲ್ಲಿ ಯಾವುದೋ ಒಂದು ಪಾತ್ರ ಬಂತಂದ್ರೆ ಆ ಪಾತ್ರಕ್ಕೆ ತಕ್ಕಂಥ ಬೇಕಾದಂದ್ರೆ ಅದೇ ರಾಗದೊಳಗೆ ಹಾಡಬೇಕು. ಆ ರಾಗದಲ್ಲಿ ಕೊಡುವಂಥ ಸಾಹಿತ್ಯ ಕೊಡಿಸೋದು. ಅಂದರೆ ನೀವು ಅಲ್ಲಿವರೆಗೆ ಅದ್ರಲ್ಲಿ ತಜ್ಞರು ಇರೋದಿಲ್ವೋ, ಅದರಲ್ಲಿ ನೀವು ಪೂರ ಇನ್ವಾಲ್ವ್ ಇರೋದಿಲ್ವೋ, ಅದು ಮಾಡ್ಲಿಕ್ಕೆ ಹೊರಗೆ ಸಾಧ್ಯನೇ ಇಲ್ಲ. ಇಟ್ ಇಸ್ ನೆವರ್. ಈಗ ನಾವು ಮುಂಜಾನೆ ವೇಳೆ ಹಾಡಬೇಕಪ್ಪ ಅಂತಂದ್ರೆ ಬಿಪಾಸ, ತೋಡಿ, ಭೈರವಿ ರಾಗದೊಳಗೆ ಹಾಡಬೇಕು. ಕೆಲವೊಂದಷ್ಟು ಹಾಡುಗಳು ಹಂಗಿರ್ತವೆ. ಕೆಲವೊಂದಷ್ಟು ವಿಶೇಷವಾಗಿ ಅಂತಂದ್ರೆ ಈಗ ಸಿನಿಮಾ ಹಾಡುಗಳಲ್ಲಿ ಭಾಳಷ್ಟು ನವರಸಗಳಲ್ಲಿ ಕಾಣ್ತಾವಂತೇನಲ್ಲ, ಅದರ ನಾಟಕ ರಂಗಗೀತೆಗಳಲ್ಲಿ ನವರಸಗಳೂ ಕೂಡಿರ್ತದ್ರು. ಅದರಾಗ ಭಯ ಇದೆ, ಬಿಭತ್ಸ ಇದೆ, ಶೃಂಗಾರ ಇದೆ, ಎಲ್ಲ ರಸಗಳನ್ನು ಕೂಡ್ಕೊಂಡಿರ್ತಕ್ಕಂಥ ಮತ್ತು ಆಯಾ ರಸಗಳನ್ನು ಆಯಾ ಸಮಯದಲ್ಲೇನೂ ಹಾಡಬೇಕು. ಮತ್ತು ಅದು ಭಾಳ ಮಹತ್ವದು. ಆ ರಾಗಕ್ಕೆ ತಕ್ಕಂಥ ಸಾಹಿತ್ಯವನ್ನು ಕೂಡಿಸ್ಬೇಕು. ಇದಿಷ್ಟೆಲ್ಲ ಅನೇಕ ಜನರು ಒಂದು ಕೆಲಸ ಮಾಡಿ ಅಧ್ಯಯನ ಮಾಡಿ ತಜ್ಞರು ಅದಕ್ಕೆ ಮತ್ತು ರಾಗ ಕೂಡಿಸಿದ್ರು, ಸಂಯೋಜನೆ ಕೂಡಿಸಿದ್ರು. ಅದಕ್ಕೆ ಬೇಕಾಗಿರ್ತಕ್ಕಂಥ ಅಭಿನಯ ಬರಬೇಕು. ಹಾಡಿಗೆ ತಕ್ಕಂಗೆ ಅಭಿನಯ ಇರಬೇಕು. ಅಸಾಮಾನ್ಯ. ಇವೆಲ್ಲ ಕೊಡಬೇಕು. ಇವೆಲ್ಲ ಅಂದಾಗ ರಂಗ ಇರ್ತದೆ. ಅದು ರಂಗ ಅಂದರೆ ರಂಗ ಇರಬೇಕದು. ಆ ರೀತಿಯಾಗಿರ್ತಕ್ಕಂಥ ನಮಗೆ ಹೆಂಗೆ ನೀವು ನೋಡಿದ್ರಿ ನಾಟಕಗಳನ್ನು ನಾವು ನೋಡಿದ್ದೀವಿ.
ಆ ನಾಟಕಗಳು ನೋಡ್ತಾ ಇದ್ರೆ ನಮ್ಮ ಕಣ್ಣಾಗ ನೀರು ಬರ್ತಿದ್ವು. ಅಂದ್ರೆ ಆ ಒಂದು ನಾಟಕದಲ್ಲಿ ಇರ್ತಕ್ಕಂಥ ಭಾವನೆ ಪ್ರೇಕ್ಷಕರ ಸಹೃದಯದಲ್ಲಿ ತಟ್ಟುವಂಥದ್ದು ಇರ್ತದೆ. ಇವತ್ತು ಬಿ ಜಯಶ್ರೀ ಮೇಡಮ್ ಅವರು ಕೆಲವೊಂದಷ್ಟು ಹಾಡುಗಳು ಹಾಡಿದ್ರು, ನಿಜಕ್ಕೂ ಕೂಡ ನನ್ನ ಕಣ್ಣಾಗಂತೂ ನೀರು ಬಂದು ಅಷ್ಟಲ್ಲ, ಸೇರಿರ್ತಕ್ಕಂಥ ಸಾವಿರಾರು ಜನರು ಎಲ್ಲರ ಕಣ್ಣಾಗೂ ನೀರಿದ್ದು. ಅಂದರೆ ಇವತ್ತು ಸಿನಿಮಾ ಎಷ್ಟೇ ನೋಡಿದ್ರು ಸಹಿತ ರಂಗಗೀತೆಗಳನ್ನು ನೋಡಿದ ಕೇಳಿದಾಗ ಯಾಕೆ ಅವ್ರ ಕಣ್ಣಾಗ ನೀರು ಬಂದವು, ಯಾಕೆ ಅಷ್ಟು ಭಾವನಾತ್ಮಕ ಒಳಗಾದರು ಅಂದರೆ ಅಷ್ಟು ತಾಕತ್ತಿದೆ. ಅದು ಸುಮ್ಮನೆ ಹಂಗೆ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದು ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಒಳಗೆ ನಮಗೆ ಕೇಳಿಸಿ ಬಂತು. ಇದರೊಳಗೆ ಏನು ಒಂದು ನಿಮ್ಗೆ ಘಟನೆಯನ್ನು ಅಲ್ಲಿ ನೆನಪಿಸ್ಕೊಳ್ಳಬೇಕು. ಬಿ ಜಯಶ್ರೀ ಅವರ ತಾಯಿಯವರು ಸೀತೆಯ ಪಾತ್ರವನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ಶೋಕಗೀತೆ ಹಾಡಬೇಕಾಗ್ತದೆ. ಶೋಕಗೀತೆ ಹಾಡ್ಬೇಕಾದ್ರೆ ಚೀರಾಡಿ ಗೀಡೆಲ್ಲ ಹಾಡಬೇಕು. ಅವರು ಹಾಡ್ತಾ 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 ಹೋಗಿ ಆ ವೇದಿಕೆ ಕೊನೆಗೆ ಹೋದಾಗ ಚೀರಕ್ಕೆ ಶುರು ಮಾಡ್ತಾರೆ. ಪ್ರೇಕ್ಷಕರೇ ತಿಳ್ಕೊಂಡ್ರೆ ಅಷ್ಟು ದುಃಖದಿಂದ ಅವ್ರು ಚೀರಾತಾರೆ ಅಂಥೇಳಿ. ಬಟ್ ಏನಾಗಿತ್ತಂದ್ರೆ ಅಲ್ಲಿ ಅವ್ರಿಗೆ ಒಂದು ಕರೆಂಟದ ವಯರ್ ಮ್ಯಾಗ ಕಾಲಿಟ್ಟಿರ್ತಾರೆ, ಅದಕ್ಕೆ ಅವ್ರು ಚೀರ್ತಿರ್ತಾರೋ, ಇವರೆಲ್ಲರೂ ಅಷ್ಟು ಅಭಿನಯ ಮಾಡತ್ತಾರ ಅಂಥೇಳಿ. ಅದು ಮುಗಿದ ತಕ್ಷಣ ಯಾಕೆ ಚೀರತ್ತಾರೆ ಹೋಗಿ ನೋಡೋದಕ್ಕಂದ್ರೆ ಅದಾಗಿತ್ತು ಅವ್ರಿಗೆ. ಆಮೇಲೆ ಎರಡು ಕಾಲು ಒಂದೆರಡು ಕಾಲು ಮುರಿತದೆ, ನಾಟಕ ಅರ್ಧಕ್ಕೆ ನಿಲ್ತದೆ. ಆದ್ರೆ ಜಯಶ್ರೀ ಮೇಡಮ್ ಅವರು ಒಂದು ಮಾತು ಹೇಳಿದರು, ಆದ್ರೆ ಇನ್ನೂ ನಾಟಕ ಇತ್ತದು. ಅವ್ರ ತಾಯಿಯವ್ರು ಹೇಳ್ತಾರೆ, ನಾನು ಕಾಲಿಗೆ ಅಡ್ಡಾಡಕ್ಕೆ ಎಲ್ಲಕ್ಕ ಬರೋದಿಲ್ಲ ನನಗೆ, ಆದರೆ ನಾಟಕ ನಿಲ್ಲಿಸ್ಬೇಡಿ, ನಾಟಕ ಮುಂದುವರಿಸ್ರಿ ಅಂತೇಳಿ. ಅವರ ತಾಯಿಯ ತಮ್ಮನ ಹೆಂಡತಿ ತಕ್ಷಣದಲ್ಲಿ ಮತ್ತೆ ಹಾಕೊಡ್ಕೆ ಸೀತೆ ವೇಷದೊಳಗೆ ಬರ್ತಾರೆ, ಆ ಪಾತ್ರವನ್ನು ಮುಗಿಸ್ತಾರೆ. ಅಂದರೆ ಯಾಕೆ ಹೇಳಿದ್ರು ಅಂದ್ರೆ ಅವರು ಆ ಪಾತ್ರ ಮಾಡಿರ್ತಕ್ಕಂಥ ಒಂದು ಡೈಲಾಗ್ ಹೇಳ್ಬೇಕಾದ್ರೆ 10 ಸಲ ರೀಟೇಕ್ ತೊಗೋತಾರೆ. ಸಿನಿಮಾದಾಗ ಒಂದು ಡೈಲಾಗ್ ಹೇಳ್ಬೇಕಾದ್ರೆ 10 ಸಲ ರೀಟೇಕ್ ತೊಗೋತಾರೆ, ಮತ್ತು ಅದನ್ನು ಕಂಪ್ಯೂಟರ್ ಹಾಕಿ ಏನೇನೋ ಮಾಡ್ತಾರೆ. ಬಟ್ ಅವರು ತಮ್ಮನ ಹೆಂಡತಿ ಮಾಡಲಿಲ್ಲ ಪ್ರತಿಯೊಬ್ಬರ ಪಾತ್ರಗಳಲ್ಲೂ ಪ್ರೇಕ್ಷಕರು ಸರ್ ರಾಜ್ಕುಮಾರ್ ಆಗಿದ್ದಾನೆ ಹಂಗೆ ಪಡೆದ ಹೇಳುವಂಥ ವ್ಯಕ್ತಿ ಅಚಾನಕ್ ಬಂದು ನಾಟಕ ಮಾಡ್ಬೇಕಂದ್ರೆ ಅಷ್ಟು ಇನ್ವಾಲ್ವ್ ಆಗಿದ್ರು. ಅವ್ರು ಬಂದು ಅದೇ ರೀತಿಯಾಗಿರ್ತಕ್ಕಂಥ ಪಾತ್ರವನ್ನು ಮಾಡ್ತಾರೆ. ಅದೇ ಹಾಡನ್ನು ಹಾಡಬೇಕಾದ್ರೆ ಜಯಶ್ರೀ ಮೇಡಮ್ ನಿತ್ಯ ಹಾಡಿದ್ರು, ಕಣ್ಣ ದಳ ಅಂತ ನೀರು ಬರ್ತಾಯಿದ್ವು. ಅಂದರೆ ಯಾಕೆ ಹೇಳೋದಂದ್ರೆ ರಂಗಗೀತೆಗಳಲ್ಲಿ ಅಷ್ಟು ಪಾತ್ರ ಮಾಡೋರು ಇರ್ಬೋದು, ಅದರ ಸಾಹಿತ್ಯ ಬರೆಯೋರು ಇರ್ಬೋದು, ಆ ಸಾಹಿತ್ಯ ಇಷ್ಟು ಅದ್ಭುತವಾಗಿ ಸಾಹಿತ್ಯ, ಅದಕ್ಕೆ ಸಾಹಿತ್ಯಕ್ಕೆ ತಕ್ಕಂತೆ ರಾಗ ಸಂಯೋಜನೆ ಮಾಡೋರು ಇರ್ಬೋದು. ಇವರೆಲ್ಲರ ಬೆಳೆಸ್ಕೊಂಡು ಒಂದು ಅದ್ಭುತವಾಗಿರ್ತಕ್ಕಂಥ ಕಲೆ ಅಂತಂದರೆ ರಂಗ ಕಲೆ ಅಂತ ಹೇಳ್ಬೋದು. ಇದನ್ನು ನೀವು ಹೇಳಿದಾಗೆ ಎಷ್ಟೇ ಆದರೂ ಕಡೆ ಕೊನೆಗೆ ಉಳಿದು ಗಟ್ಟಿ ಕಾಳನ್ನು ಉಳಿದು ಇವತ್ತು ಸಿನಿಮಾ ರಂಗ, ನೀವು ಮೊನ್ನೆ ಒಂದು ಸುದ್ದಿ ನೋಡಿದ್ರಿ, ಸಿನಿಮಾ ನಟನೆ ಮಾಡಬೇಕಾದ್ರೆ ನಾವು ಮಂಚಕ್ಕೆ ಏರಬೇಕಾಗ್ತದೆ ಅಂತಕ್ಕಂಥ ಸುದ್ದಿನೂ ನಾವು ಕೇಳಿದ್ವಿ. ಎಷ್ಟು ದುಃಖ ಅನ್ನಿಸ್ತದೆ. ಒಬ್ಬ ನಟಿಯಾಗಿ ಬರಬೇಕಾದ್ರೆ ಇಂಥ ಒಂದು ಕೆಲಸಕ್ಕೆ ಇಳಿಬೇಕಂತಂದ್ರೆ ಆ ಸಿನಿಮಾ ಯಾವ ರೀತಿ ಇರ್ಬೋದು, ಯಾವ ರೀತಿ ಆಗ್ಬೋದು, ಅದು ಎಂತೆಂಥವ್ರು ಬಂದುಬಿಡ್ತಾರೆ ಅದಕ್ಕೆ. ಅದರ ರಾಜ್ಕುಮಾರ್ ಅವರು, ಬಾಲಕೃಷ್ಣ ಅವರು, ನರಸಿಂಹರಾಜ್ ಅವರು, ಅಶ್ವಥ್ ಅವರು, ಇತ್ತೀಚೆಗೆ ಬಂದಿರತಕ್ಕಂಥ ನಮ್ಮ ಇವರು ಪುಟ್ಟಣ ಕನಗಾಲ ಗರಡಿಯಲ್ಲಿ ಬೆಳೆದಿರ್ತಕ್ಕಂಥ ಆರತಿ ಇರ್ಬೋದು, ವಿಷ್ಣುವರ್ಧನ್, ಎಲ್ಲರೂ ಕೂಡ ನಾಟಕದಿಂದ ಬಂದವರೇ. ಸೊ ಅವರು ಗಟ್ಟಿ ಕಾಳಾಗಿ ಅದ್ಭುತವಾಗಿರ್ತಕ್ಕಂಥ ಕಲೆಗಳನ್ನು ಕೊಟ್ಟರು. ಸೊ ಇಂದಿಲ್ಲ ನಾಳೆ ಈ ರಂಗಕಲೆ, ರಂಗಗೀತೆಗಳು ಇವೇನಿದಾವಲ್ಲ ಯಾವಾಗಲೂ ಕೂಡ ಕಠಿಣ ಅನಿಸ್ಬೋದು. ಅದ್ರ ಒಂದಿಲ್ಲ ಒಂದು ದಿವಸ ಇವತ್ತು ನಿನ್ನೆ ಒಂದು ನೋಡಿದರೆ ಕೊನೆಗೆ ಇವೆಲ್ಲ ಬೇಸರಾಗಿ ಕೊನೆಗೆ ಮತ್ತೆ ರೀಸೈಕಲ್ ಆಗಿ ರಂಗಗೀತೆಗಳು ಬರ್ತಾವೆ. ಇವತ್ತಿಗೂ ಕೂಡ ನಮ್ಮ ಬೆಳಗಾವಿಯಲ್ಲಿ ನಮ್ಮ ಸಿರಿ ಜೋಶಿ ಅವರು ಇರ್ಬೋದು, ಚೌಗಲೆ ಅವರು ಇರ್ಬೋದು, ಸರ್ಜು ಕಾಟ್ಕರ್ ಇರ್ಬೋದು, ರಾಮಕೃಷ್ಣ ಮರಾಠಿ ಅವರು ಇರ್ಬೋದು, ಮತ್ತು ನಮ್ಮ ಎನ್ಗಿ ಬಾಳಪ್ಪನವ್ರು ಈ ಸಂದರ್ಭ ನಾನು ಅನಿಸ್ಕೊಳ್ಬೇಕಾಗ್ತದೆ. ಯಾಕಂದರೆ ಎನ್ಗಿ ಬಾಳಪ್ಪನವರು ದೊಡ್ಡ ಕಲಾವಿದರು. ಅವರು ರಂಗಗೀತೆಗಳ ಒಂದು ತರಬೇತಿ ಶಿಬಿರನ ಮಾಡಿದರು ಬೆಳಗಾವಿದಾಗ. ಅಂದರೆ ಅನೇಕ ಸಂಗೀತ ಕಲಾವಿದರಿಗೆ ರಂಗಗೀತೆಗಳನ್ನು ಕಲಿಸುವಂಥ ಒಂದು ಕೆಲಸ ಮಾಡಿದರು. ಅವರ ಶಿಷ್ಯರು ಇವತ್ತು ಕೂಡ ರಂಗಗೀತೆಗಳನ್ನು ಹೇಳ್ತಾ ಇದ್ದಾರೆ. ಸೊ ಹಾಗೆ ಬಿ ಜಯಮ್ಮ ಅವರು ಕೂಡ ರಂಗಕಲೆಯನ್ನು ಮಾಡ್ತಾ ರಂಗಗೀತೆಗಳನ್ನು ಆಡ್ತಾ ರಂಗ ನಾಟಕಗಳನ್ನೇ ಅವರು ಗಿರೀಶ್ ಕಾರ್ನಾಡ್ ಇರ್ಬೋದು, ಇಂಥವರೆಲ್ಲ ಅನೇಕ ನಾಟಕಗಳು, ಕಂಬಾರ್ ಅವರಾಗಿರ್ಬೋದು, ಚಂದ್ರಶೇಖರ್ ಕಾರ್ನಾಡ, ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರಾಗಿರ್ಬೋದು. ಆಮೇಲೆ ನಮಗೆ ಈ ಒಂದು ಸಂದರ್ಭದಲ್ಲಿ H.K. ಯೋಗ ನರಸಿಂಹ, H.S. ಗೋವಿಂದೇಗೌಡ, ಗಂಗಾಧರ ರಾಯ್ ಅವರು, ಬಿ ಜಯಮ್ಮ ಅವರು, ಶ್ರೀಕಂಠಮೂರ್ತಿಯವರು, ಇವರೆಲ್ಲರೂ ಕೂಡ ರಂಗ ಸಾಹಿತ್ಯದ ಬಗ್ಗೆ ಅನೇಕ ಪುಸ್ತಕಗಳನ್ನು ಕೂಡ ಹೊರಗೆ ತಂದಿದ್ದಾರೆ. ಪ್ರೇಕ್ಷಕರಲ್ಲಿ, ನಮ್ಮ ವೀಕ್ಷಕರಲ್ಲಿ, ನಮ್ಮ ಅಭಿಮಾನಿಗಳಲ್ಲಿ ಈ ಮೂಲಕ ಒಂದು ವಿನಂತಿ ಮಾಡೋದಂದ್ರೆ, ಯಾವತ್ತೂ ಕೂಡ ನಾವು ರಂಗಗೀತೆಗಳನ್ನು ಯಾವುದೇ ಒಂದು ವಸ್ತು ಇಲ್ಲ, ಅದನ್ನು ಕೇಳಿದಾಗ ಅನುಭವಿಸಿದಾಗ ಮಾತ್ರ ಅದರದ ಮಹತ್ವ ಬರ್ತದೆ. ನಾನು ನಮ್ಮವರ ಒಂದು ಫೌಂಡೇಶನ್ಗೆ ನಮ್ಮ ಪರವಾಗಿ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಇಂಥ ಗೀತೆಗಳು ಎಲ್ಲ ಕಡೆಗಳು ಬರಬೇಕು. ಬಿ ಎ ಜಯಮ್ನಂಥ ಒಂದು ಕಾಲಘಟ್ಟ ಅಲ್ಲಿಯೇ ಮುಗಿಬಾರ್ದು. ಅವ್ರ ಜೊತೆಗೆ ಅವ್ರ ಶಿಷ್ಯರನ್ನು ತಯಾರು ಮಾಡಿದ್ದಾರೆ. ನೀನು ನೋಡಿ, ಅವ್ರ ಶಿಷ್ಯರು ಭಾಳ ಅದ್ಭುತವಾಗಿ ಹಾಡುಗಳನ್ನು ಹೇಳಿದರು. ಸೊ ಅವರಿಂದ ಪರಂಪರೆ ಮುಂದುವರೆದವರಿತದ. ಕನ್ನಡ ಒಂದು ಸಾರಸ್ವತ ಲೋಕದಲ್ಲಿ ಗೀತೆಗಳಿಗೆ ಒಂದಿಲ್ಲ ಒಂದು ದಿವಸ ಮಹತ್ವ ಬಂದೇ ಬರ್ತದೆ. ಮತ್ತು ರಂಗನಾಟಕಗಳ ಮತ್ತು ಪ್ರಸ್ತುತದಲ್ಲಿ ಬಂದೇ ಬರ್ತಾವೆ ಅನ್ನೋದೊಂದು ಆಶಾಭಾವನೆ
ನಾವು ಇಟ್ಕೊಳ್ಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಒಂದು ಕಾರ್ಯಕ್ರಮ ಭಾಳ ಅದ್ಭುತ ಆಯಿತು ಮತ್ತು ಅದರ ಅನುಭವಿಸಿದವರು ಎಲ್ಲರೂ ಕೂಡ ಸಂತೋಷಪಟ್ಟರು ಅಂತಕ್ಕಂಥ. ಆದ್ಮೇಲೆ ಇಲ್ಲಿವರೆಗೆ ನಮ್ಮ ರಾಮಚಂದ್ರ ಕಾಕಡೆಯವರು ಭರವಸೆ ಇಟ್ಟುಕೊಂಡಿದ್ದಾರೆ. ಪ್ರಗತಿ, ಅಭಿವೃದ್ಧಿ, ಬದಲಾವಣೆ, ನಿಸರ್ಗದ ನಿಯಮ ಬದಲಾಯಿಸ್ತಾ ಇರ್ತದೆ. ಹೊಸ ರೂಪದಲ್ಲಿ ಮತ್ತೆ ಬರುವಂಥದ್ದು ಆಗ್ತದೆ. ಒಂದೇ ರೂಪದಲ್ಲಿ ಬರ್ತದಂತಲ್ಲ. ರಂಗಭೂಮಿಯ ಈ ಗೀತೆಗಳು ಇನ್ನೊಂದು ರೂಪದಲ್ಲೂ ಬರ್ಬೋದು ಕಾಲಕ್ಕೆ. ಆದರೆ ಮೂಲ ಸತ್ತು ಉಳಿದೇನಪ್ಪ ಅಂತಂದ್ರೆ ಅನುಭವಿಸಿ ಅಭ್ಯಸಿಸಿ ಅದರ ಸಲುವಾಗಿ ಹೋರಾಟ ಮಾಡಿ ನೆನಪನ್ನು ಅಂತೀವಲ್ಲ ನಾವು ಮೆದ್ದ ಕೆದಕ್ತಾ ಇರಬೇಕಾಗ್ತದೆ. ಯಾಕಂದ್ರೆ ಒಂದು ಹೊಸ ಹುಟ್ಟಿಗೆ ಹಳೆಯ ಗೊಬ್ಬರ ನಿಶ್ಚಿತವಾಗಿಯೂ ಆಸರ ಆಗ್ತದೆ ಅನ್ನೋದು ಅಷ್ಟ ಸತ್ಯ. ಅವರ ಹಾರೈಕೆ ಅಂತೆ ಅದು ಮುಂದುವರಿಲಿ. ಆದರೆ ಬದಲಾವಣೆ ಮಾತ್ರ ನಿಸರ್ಗದ ನಿಯಮ ಬದಲಾಯಿಸ್ತಾ ಇರ್ತದೆ. ರಂಗಭೂಮಿಗಳಿಗೆ ಅದು ರಂಗಗೀತೆ ಹೊಸ ರೂಪನೂ ಬರೋ ಸಾಧ್ಯತೆಗಳಿದ್ದಾವೆ. ಆದರೆ ಆ ದಿಶೆಯಲ್ಲಿ ನಾವು ಮತ್ತು ಜೊತೆಗೆ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ನಮ್ಮ ಈಶ್ವರಚಂದ್ರ ಬೆಟಗೇರವರು ಕೂಡ ನೆನೆಸ್ಬೇಕಾಗ್ತದೆ. ಯಾಕಂದರೆ ಈ ಒಂದು ಸಂದರ್ಭದಲ್ಲೂ ಕೂಡ ಅವರು ಒಂದು ನಾಟಕಲೆ ಮತ್ತು ಹಾಡುಗಳ ಇವತ್ತಿಗೂ ಪಾರಿಜಾತ ಆಗಿರ್ಬೋದು, ಮತ್ತಿನಾಗಿರ್ಬೋದು, ಸನ್ನಾಟ ಆಗಿರ್ಬೋದು, ದೊಡ್ಡರಾಗಿರ್ಬೋದು ಜೀವಂತವಾಗಿ ಇಟ್ಕೊಂಡು ಹೊರಟಿದ್ದಾರೆ. ಮತ್ತು ಅದನ್ನು ಪ್ರಿಂಟ್ ಮಾಡಿ ತೆಗಿತಾ ಇದ್ದಾರೆ. ಅವ್ರ ಸಾಹಸ ಮೆಚ್ಚುವಂಥದ್ದು. ಆ ನೋಡ್ರಿ, ಯಾವ ಸತ್ವತ ಇದನೋ ಅದು ನಿಶ್ಚಿತವಾಗಿ ಉಳಿತದೆ ಅನ್ನೋದು ಒಂದು ಸಿದ್ಧಾಂತ. ಬದಲಾವಣೆ ಆಗ್ಬೋದು ಅಷ್ಟೇ, ಬದಲಾವಣೆ ಮಾತ್ರ ಆಗ್ತಾ ಇರ್ತದೆ. ಅದರ ಅಂತರ್ಯ ಮಾತ್ರ ನಿಶ್ಚಿತವಾಗಿಯೂ ಅಲ್ಲಿ ಒಂದು ಗಟ್ಟಿತನ ಇರ್ತದೆ ಅಂತ ಹೇಳ್ತಾ, ನೀವು ಅಲ್ಲಿ ಪೂರ್ಣ ಆ ಕಾರ್ಯಕ್ರಮ ರಂಗ ಸಂಭ್ರಮ ಕಾರ್ಯಕ್ರಮ ನೋಡಿ ಅನುಭವಿಸಿ ಆನಂದಿಸಿ ಬಂದಿಲ್ಲೇ ನಮ್ಮ ಪ್ರೇಕ್ಷಕರ ಮುಂದೆ ಹೇಳಿದ್ದಕ್ಕಾಗಿ ನಿಮಗೆ ಅಭಿನಂದನೆ ಹೇಳ್ತಾ, ಆದಮೇಲೆ ನೋಡ್ತಾ ಇರ್ರಿ. ನಿಮಗೆ ಅನಿಸಿದ ಮಾತುಗಳನ್ನು ನಿಮ್ಮ ಲಾಯಕ್ ಆಗಿರ್ಬೋದು, ಆಗದೇ ಇರ್ಬೋದು, ಅದನ್ನು ನೀವು ತಿಳಿಸ್ತಾ ಇರ್ರಿ. ಅಂದ್ರೆ ಅದರಿಂದಾಗಿ ಮತ್ತಷ್ಟು ನಮ್ಮ ಒಳ್ಳೆಯ ಕಾರ್ಯಕ್ರಮ ತರಲಿಕ್ಕೆ ಅನುಕೂಲಗಳಾಗ್ತಾವೆ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ ವಂದನೆಗಳು.